ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳೆಯ. ಇವತ್ತು ಕೊಲಿಜಿಯಂ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಕೊಲಿಜಿಯಂ ವ್ಯವಸ್ಥೆ, ಯಾವ ಥರ ಜಡ್ಜ್ ನೇಮಕಾತಿ ಆಗುತ್ತೆ, 1981ವರೆಗೂ ಯಾವ ರೀತಿ ಆಗ್ತಿತ್ತು, ಅದನಂತರ ಯಾವ ರೀತಿ ಆಯಿತು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ, ಮೊದಲು ಆ್ಯಸ್ ಪರ್ ದ ಸಂವಿಧಾನ ಮೊದಲಿದ್ದು ಏನಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ವಿತ್ CJI ಕನ್ಸಲ್ಟೇಷನ್. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಭಾರತದ ಮುಖ್ಯ ನ್ಯಾಯಾಧೀಶರು ಏನಿರ್ತಾರೆ ಅವ್ರ ಜೊತೆ ಒಂದು ಕನ್ಸಲ್ಟೇಷನ್ ಮಾಡಿ ನೇಮಕ ಮಾಡ್ತಿದ್ರು. ಆದರೆ ಈ ಕನ್ಸಲ್ಟೇಷನ್ ಪದ ಸಲಹೆ ಅಂತ ಅರ್ಥ ಕೊಡುತ್ತೋ ಅಥವಾ ಏನಿದು ಅನ್ನೋದೇ ಒಂದು ಉದ್ಭವ ಆಯಿತು ಕೇಸ್ಗಳು. ಕನ್ಸಲ್ಟೇಷನ್ ಅಂದರೆ ಸಲಹೆ ಅಷ್ಟೇ. ಆದರೆ ಈ ಬರೀ ಸಲಹೆ ಅಂತ ಅರ್ಥ ಅನ್ನೋದಾದರೆ ಸರ್ಕಾರದ ಒಂದು ಪವರ್ ಜಾಸ್ತಿ, CAG ಪವರ್ ಕಡಿಮೆ ಆಗುತ್ತೆ. ಏಕೆಂದರೆ ಸರ್ಕಾರ ಬರೀ ಹೇಳೋ ಥರ ಏನು, ನಾವು ಇವ್ರನ್ನ CJ ಆಗಿ ಆಯ್ಕೆ ಮಾಡ್ತಿದ್ದೀವಿ ನ್ಯಾಯಾಧೀಶರಾಗಿ ಅಂತ ಒಂದು ಹೇಳೋ ಥರ ಆಗೋಯ್ತು ಈ ಕನ್ಸಲ್ಟೇಷನ್. ಅದರಿಂದ ಪ್ರಕರಣಗಳು ಉಟ್ಕೊಂಡು, ಅದರಲ್ಲಿ ಮೊದಲನೇದು ಪ್ರಥಮ ನ್ಯಾಯಾಧೀಶರ ಪ್ರಕರಣ 1981. ಇದರಲ್ಲಿ ಕೂಡ ವಾದ ವಿವಾದಗಳು ನಡೆದು ಸರ್ಕಾರಗಳು ಮತ್ತು ಜಡ್ಜ್ ನೇಮಕಾತಿ ಬಗ್ಗೆ ತುಂಬ ಆಯಿತು. ನ್ಯಾಯಾಂಗ ಸ್ವಾಯತ್ತತೆಗೆ ಅಪಾಯ ಉಂಟಾಗುತ್ತದೆ ಅಂತ ಬಂದರೂ ಕೂಡ ಇದರಲ್ಲಿ ಅಂತಿಮ ತೀರ್ಪು ನ್ಯಾಯಾಧೀಶರ ನೇಮಕಾತಿ ಸಂಪೂರ್ಣ ಕೇಂದ್ರ ಸರ್ಕಾರದ ಅಧಿಕಾರ ಅಂತ ಆಯಿತು. ಎಕ್ಸಿಕ್ಯೂಟಿವ್ ಪ್ರೈಮಸಿ. ನೆಕ್ಸ್ಟು ಇದು 1981 ಆಯಿತು. ನೆಕ್ಸ್ಟು ಸೆಕೆಂಡ್ ಜಡ್ಜ್ ಕೇಸ್, ಎರಡನೇ ನ್ಯಾಯಾಂಗ 1993. ಇದರಲ್ಲಿ ಉಟ್ಕೊಳ್ಳೋದೆ ಕೊಲಿಜಿಯಂ ಪದ್ಧತಿ. ಇದರಲ್ಲಿ ಏನಾಯಿತು ಅಂದರೆ, ಗೌರ್ಮೆಂಟ್ಗೆ ನೇಮಕಾತಿಯಲ್ಲಿ ಪವರ್ ಕೊಟ್ಟರೆ ಹಸ್ತಕ್ಷೇಪ ಆಯಿತು ನ್ಯಾಯಾಲಯದಲ್ಲಿ. ಹಸ್ತಕ್ಷೇಪ ಆದರೆ ನಾವು ನ್ಯಾಯ ಕೊಡೋದಕ್ಕಾಗಲ್ಲ. ರಾಜಕೀಯ ಒತ್ತಡ, ಫೇವರಿಸಮ್ ಸಾಧ್ಯತೆ ಹೆಚ್ಚು ಇದರಿಂದ. ಸೊ ಅದಕ್ಕೋಸ್ಕರನೇ ಜಡ್ಜ್ಗಳೇ ಜಡ್ಜನ್ನು ನೇಮಕ ಮಾಡುವ ಹಾಗೆ ಕೊಲಿಜಿಯಂ ಪದ್ಧತಿ ಬರ್ತದೆ ನಮ್ಮ ಇಂಡಿಯಾದಲ್ಲಿ. ಲಾರ್ಜರ್ ಬೆಂಚ್, 9 ಜನ ಜಡ್ಜ್ ಕೂತಿರ್ತಾರೆ, ಅವರು ಕೂಡ ಇದಕ್ಕೆ ಎಲ್ಲ ಜಡ್ಜ್ಮೆಂಟ್ ಕೊಡ್ತಾರೆ. ಒಟ್ಟಿನಲ್ಲಿ ಕೊನೆಯ ತೀರ್ಪು 1993. ನ್ಯಾಯಾಧೀಶರ ನೇಮಕಾತಿ ಅಂತಿಮ ಮಾತು ಯಾರದ್ದು ಅನ್ನೋದಕ್ಕೆ ಆನ್ಸರು CJI. ಭಾರತದ ಮುಖ್ಯ ನ್ಯಾಯಾಧೀಶರು ಯಾರಿರ್ತಾರೆ ಅವರ ಮಾತೆ ಅಂತಿಮ ಅಂತ ಈ 1993 ಕೇಸಲ್ಲಿ ತೀರ್ಪು ಕೊಡ್ತಾರೆ. ಈ ಕನ್ಸಲ್ಟೇಷನ್ ಅನ್ನೋದು ಸಲಹೆ ಮಾತ್ರ ಅಲ್ಲ, ಇದು ಪರ್ಮಿಷನ್ ಆಗುತ್ತೆ ಅಂತ ಅಭಿಪ್ರಾಯ ಪಡ್ತಾರೆ ಈ ಕೇಸಲ್ಲಿ. ಆದರೂ ಕೂಡ ಸಾಮಾನ್ಯವಾಗಿ ಯಾರು CJI ಇರ್ತಾರೆ, ಯಾರು ಸೀನಿಯರ್ ಮೋಸ್ಟ್ ನ್ಯಾಯಾಧೀಶರು ಇರ್ತಾರೆ ಅವ್ರನ್ನೇ CJI ಮಾಡಿ ಜಡ್ಜ್ ಆಗಿ ಕೂರಿಸ್ತಾರೆ. ಇದರಿಂದ ಏನಾಯಿತು, ಸರ್ಕಾರದ ಒಂದು ಹಸ್ತಕ್ಷೇಪ ಕಡಿಮೆ ಆಯಿತು, ನ್ಯಾಯಾಂಗ ಅಧಿಕಾರ ಹೆಚ್ಚಾಯಿತು. ಇದು ಎರಡನೇ ನ್ಯಾಯಾಧೀಶರ ಪ್ರಕರಣ. ನೆಕ್ಸ್ಟು ಮೂರನೇ ನ್ಯಾಯಾಧೀಶರ ಪ್ರಕರಣ. ಇದರಲ್ಲಿ ಏನು ಮಾಡ್ತಾರೆ, ಸೇಮ್ ಕೊಲಿಜಿಯಂ ಪದ್ಧತಿ ಏನಿದೆ ಅದು 5 ಜನ ಸದಸ್ಯರನ್ನು ಮಾಡ್ತಾರೆ. ಅಂದರೆ ಒಬ್ಬ CJI ಒಬ್ಬ ಇರಬೇಕು ಮತ್ತು ಇನ್ನೂ 4 ಜನ ಹಿರಿಯ ಸಹೋದ್ಯೋಗಿಗಳು ಇರಬೇಕು. ಇದನ್ನು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲ್ಲರಿಗೂ ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕಾಗಿ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಇಂಟೆನ್ಷನ್ ಏನು ಅಂದರೆ, ಇದು ಇಷ್ಟೊಂದು ಶಾರ್ಟಾಗಿ ಬರೆದಿರೋದೇನು ಅಂದರೆ, ನಾವು ಬರೆಯೋದನ್ನು ಕಡಿಮೆ ಮಾಡಬೇಕು ಮತ್ತು ಜಾಸ್ತಿ ನೆನ್ಪಿಟ್ಕೋಬೇಕು. ಎಲ್ಲ ಬರೀನಲ್ಲಿ ತುಂಬ್ಕೋಬೇಕು. ಸ್ವಲ್ಪ ಪಾಯಿಂಟ್ ನೋಡ್ತಿದ್ದಕ್ಕೆ ನಮ್ಗೆ ನೆನಪಾಗಬೇಕು, ಹಿಂದ್ಗಡೆ ನಡೆದಿದ್ದ ವಿಷಯಗಳು ಏನಾಗಿತ್ತು, ಮೊದಲನೇ ನ್ಯಾಯಾಧೀಶ ಏನಾಗಿತ್ತು, ಲಿಲ್ಲಿ ಥಾಮಸ್ ಏನಾಗಿತ್ತು, ಈ ಪ್ರಕರಣಗಳೆಲ್ಲ ತಾನೇ ನೆನಪಿರಬೇಕು. ಆ ರೀತಿ ನಾವು ಶಾರ್ಟ್ ನೋಟ್ ಮಾಡ್ಕೋಬೇಕು. ತುಂಬ ಲಾಂಗ್ ನೋಟ್ ಮಾಡಿದ್ರೆ ರಿವಿಷನ್ ಮಾಡೋಕ್ಕಾಗಲ್ಲ. ನಿಮಗೊಂದು ವರ್ಷ ಬೇಕಾಗುತ್ತೆ ರಿವಿಷನ್ ಮಾಡೋದಕ್ಕೆ. ಅದಕ್ಕೆ ಶಾರ್ಟ್ ನೋಟಲ್ಲಿ ಒಂದು 60 ಡೇಸಲ್ಲಿ ರಿವಿಷನ್ ಹೋಗೋ ಥರ ಮಾಡ್ಕೋಬೇಕು. ಇದು ನಮ್ಮ ಉದ್ದೇಶ. ಎಲ್ರಿಗೂ ಧನ್ಯವಾದ ವಿಡಿಯೋ ನೋಡೋಕ್ಕಾಗಿ.